ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಬನ್ನಿ ಇವತ್ತು ಹಸಿ ಕೊಬ್ಬರಿದು ಬರ್ಫಿ ಯಾವ ಥರ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡಿ. ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ತುಂಬ ಸಾಫ್ಟ್ ಆಗಿದೆ ಮತ್ತು ಸೂಪರಾಗಿದೆ. ತುಂಬ ತಿನ್ನೋಕ್ಕಂತೂ ತುಂಬ ಟೇಸ್ಟಿಯಾಗಿದೆ. ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಹಸಿ ಕೊಬ್ಬರಿ ಇದ್ದರೆ ವೇಸ್ಟ್ ಮಾಡಬೇಡಿ, ಈ ಥರ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಮತ್ತು ತುಂಬ ಕಡಿಮೆ ಸಾಮಾನಿನಲ್ಲಿ ಆಗುತ್ತೆ. ಮತ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಈ ಥರ ನಾನು ಇವಾಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ನೋಡಿ. ಯಾವ ಥರ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ. ಇವಾಗ ಹಸಿ ಕೊಬ್ಬರಿನ ಅಂದರೆ ನಾವು ಮೊನ್ನೆ ನಾಗರ ಪಂಚಮಿಗೆ ತುಂಬ ತೆಂಗನ್ನು ಹೊಡೆದಿದ್ದಲ್ವ, ಅದು ಹಾಗಾಗಿ ಹಸಿ ಕೊಬ್ಬರಿ ಇದೆ, ಮೋಡ ಇದೆ, ಒಣಗೋದಿಲ್ಲ ಅಂದ್ಕೊಂಡು ಏನಾದರೂ ಮಾಡಿ ತಿನ್ನಬೇಕು ಅಂತ ಈ ಥರ ಕೊಬ್ಬರಿ ಬರ್ಫಿ ಮಾಡಿ ತಿಂತಾಯಿದ್ದೀನಿ ನೋಡಿ. ಹಸಿ ಕೊಬ್ಬರಿ ಬರ್ಫಿ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ತುರ್ಕೋಬೇಕು, ಸಣ್ಣಗೆ ಚೆನ್ನಾಗಿ ತುರ್ಕೋಬೇಕು ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಗೀಚ್ಕೋಬೇಕು. ನಾವು ಗೀಚ್ಕೋಬೇಕು ಅಂತೀವಿ, ನಿಮ್ಮ ಕಡೆ ತುರ್ಕೋಬೇಕು ಅಂತೀರೇನೋ. ಈ ಥರ ಗೀಚ್ಕೋಬೇಕು ನೋಡಿ. ಎಲ್ಲ ಚಿಕ್ಕ ಚಿಕ್ಕದಾಗಿ ಬರೀಕೆಲ್ಲ ಮಿಕ್ಸಿ ಎಲ್ಲ ಇದರೆಲ್ಲ ಗೀಚ್ಕೊಂಡು ಆಮೇಲೆ ಮತ್ತೆ ಮಿಕ್ಸಿಯಲ್ಲಿ ಹಾಕ್ಕೋಬೇಕು ನೋಡಿ. ಇವಾಗೆಲ್ಲ ಇದು ಗೀಚಿಟ್ಟಿದ್ದೀನಿ, ಎಲ್ಲ ಗೀಚಿಟ್ಕೊಂಡು ಆಮೇಲೆ ಮಿಕ್ಸಿಯಲ್ಲಿ ಹಾಕಿದ್ದೀನಿ ನೋಡಿ. ಈ ಥರ ಮಿಕ್ಸಿಯಲ್ಲಿ ಹಾಕ್ಕೋಬೇಕು. ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಮಾಡಿಕೊಂಡು ಒಂದು ಕಡೆಯಲ್ಲಿ ಮೊನ್ನೆ ನಾನು ಧಾರವಾಡ ಪೇಡ ಮಾಡಿದ್ದೆ ಅಲ್ವಾ, ಅದು ಬೋರ ಸಕ್ಕರೆ ಹಾಗೆ ಉಳ್ಕೊಂಡಿತ್ತು. ಅದು ಒಂದು ಬಟ್ಲು ಮತ್ತು ಆಮೇಲೆ ಇನ್ನೊಂದು ಬಟ್ಲು ತೊಗೊಂಡು 2 ಬಟ್ಲು ಸಕ್ಕರೆ ಹಾಕಿದ್ದೀನಿ. ಮತ್ತು 1 ಬಟ್ಲು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಇವಾಗ ಹೈ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡು ಸಕ್ಕರೆ ಕರಗೋವರೆಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳಕ್ಕೆ ಹತ್ತಿಬಿಡುತ್ತೆ. ಹಾಗಾಗಿ ಈ ಥರ ಚೆನ್ನಾಗಿ ಸಕ್ಕರೆನ ಕಲಿಸ್ಕೋಬೇಕು. ಕಲ್ಕೊಂಡು ಮೇಲೆ ಮತ್ತೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಆಮೇಲೆ ಲೋ ಫ್ಲೇಮ್ ಮಾಡಿಕೊಂಡು ಎಲ್ಲ ಸಕ್ಕರೆ ಕರಗಿದ ಮೇಲೆ ಪಾಕ ಬರೋವರೆಗೆ ಮಾಡ್ಕೋಬೇಕು. ಒಂದೇಳೆ ಪಾಕ ಬರಬೇಕು, ಅಷ್ಟೊತ್ತವರೆಗೆ ಕೈ ಆಡಿಸ್ತಾ ಇರಬೇಕು ನೋಡಿ. ಈ ಥರ ನೋಡಿ. ಯಾರೆಲ್ಲ ಇದ್ದೀರ ನನ್ನ ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಚೆನ್ನಾಗಿದೆ ಈ ವಿಡಿಯೋ ಎಲ್ಲ. ಅಡುಗೆದು ಮಾಡ್ತೀನಿ, ಸಾಂಗ್ ಹಾಕ್ತೀನಿ, ಮತ್ತು ಎಲ್ಲ ಥರ ವಿಡಿಯೋ ಇರುತ್ತೆ ನೋಡಿ. ಸಪೋರ್ಟ್ ಮಾಡಿ. ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಮತ್ತು ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಐಕಾನ್ ಮತ್ತು ಬೆಲ್ ಐಕಾನ್ ಆನ್ ಮಾಡಿಡಿ. ಅಂದರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ಮೊದಲೇ ಬರುತ್ತೆ ನೋಡಿ. ಈ ಥರ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ, ಸಣ್ಣಗೆ ಮಾಡ್ಕೊಂಡಿದ್ದೀನಿ. ಇವಾಗ ಪಾಕ ರೆಡಿ ಆಗುತ್ತೆ ನೋಡಿ. ಪಾಕ ರೆಡಿ ಆಗೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಹಾಗಾಗಿ ಒಂದೇಳೆ ಪಾಕ ಆಗಬೇಕು, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಮತ್ತು ನೀರೆಲ್ಲ ಸುಡಬೇಕಲ್ವ, ಸಕ್ಕರೆನೂ ಕರಗಬೇಕು, ನೀರೆಲ್ಲ ಸುಡಬೇಕಲ್ಲ. ಇವಾಗೆಲ್ಲ ಗುಳೆ ಬರ್ತಾಯಿದೆ ನೋಡಿ. ಈ ಥರ ಬರುತ್ತೆ. ಬಂದೆ ಇಲ್ಲಿ ಈ ಥರ ಮೇಲೆ ಕೆತ್ತಿದ್ರೆ ಒಂದೇಳೆ ಪಾಕ ಆಗಬೇಕು. ಆ ಥರ ಆದ್ರೇ ಪಾಕ ಕರೆಕ್ಟ್ ಬರುತ್ತೆ ನೋಡಿ. ಸ್ವಲ್ಪ ಲೇಟ್ ಆಗುತ್ತೆ, ಆದರೂ ಕರೆಕ್ಟ್ ಪಾಕ ಬಂದ್ರೇ ಕೊಬ್ಬರಿ ಬರ್ಫಿ ಚೆನ್ನಾಗಿರುತ್ತೆ. ಹಸಿ ಕೊಬ್ಬರಿ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಜಾಸ್ತಿ ಅಂದರೆ ಗಟ್ಟಿ ಮಾಡ್ಕೋಬೇಕಾಗತ್ತೆ ಪಾಕನ ನೋಡಿ. ಈ ಥರ ಮಾಡ್ಕೋತಾ ಇದ್ದೀನಿ ನೋಡಿ, ಚೆನ್ನಾಗಿ ಆಗ್ತಾಯಿದೆ. ನೀವು ಮಾಡಿ ನೋಡಿ ಮನೇಲಿ. ಹಸಿ ಕೊಬ್ಬರಿ ಇದ್ದರೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಾವು ಇದ್ರೆ ಹಸಿ ಕೊಬ್ಬರಿ ಇದ್ದರೆ ಚಟ್ನಿ ಮಾಡ್ತೀವಿ, ಇಲ್ಲಾಂದರೆ ಈ ಥರ ಬರ್ಫಿ ಮಾಡ್ಕೊಂಡು ತಿಂತೀವಿ ಅವಾಗಿಂದವಾಗೆ. ಚೆನ್ನಾಗಿರುತ್ತೆ. ಅದಕ್ಕೇನೂ ಬೇಕಾಗಿಲ್ಲ, ಐಟಮ್ ಅಷ್ಟೇ ಸಕ್ಕರೆ ಮತ್ತು ಕೊಬ್ಬರಿ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಅಷ್ಟಾದರೆ ಸಾಕು. ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ. ಇವಾಗ ಇದು ರೆಡಿ ಆಗ್ತಾಯಿದೆ. ಈ ಥರ ಗುಳೆ ಬಂದರೆ ರೆಡಿಯಾಗಿದೆ ಅಂತ ತಿಳ್ಕೊಬೇಕು ನೋಡಿ. ಇನ್ನೂ ಸ್ವಲ್ಪ ಇದು ಅನಿಸುತ್ತೆ, ಸಡಿಲ ಇದೆ ಅನಿಸುತ್ತೆ, ಇನ್ನೂ ಸ್ವಲ್ಪ ಆಗಬೇಕು. ಇವಾಗ ಆಗ್ತಾಯಿದೆ ನೋಡಿ, ಬಂದಿದೆ. ಇವಾಗ ಬಂದಮೇಲೆ ಇವಾಗ ಕೊಬ್ಬರಿ ಹಾಕ್ತಾಯಿದ್ದೆ ನೋಡಿ. ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಕೊಬ್ಬರಿ ಹಾಕಬೇಕು. ಪೂರ್ತಿ ಎಲ್ಲ ಕೊಬ್ಬರಿ ಹಾಕ್ಕೋಬೇಕು. ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬೇಕಾದರೆ ನೀವು ಹುರ್ಕೋಬೋದು, ತುಪ್ಪ ಹಚ್ಚಿ ಹುರ್ಕೋಬೋದು. ಬಟ್ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಹುರಿಯೋದ್ರಿಂದ ಮಾಡೋದ್ರಿಂದ. ಪಾಕದಲ್ಲೇ ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಪಾಕದಲ್ಲೇ ಹುರ್ಕೋತಾ ಇದ್ದೀನಿ ನೋಡಿ. ಚೆನ್ನಾಗಿ ಇವಾಗ ಗಟ್ಟಿ ಆಗೋವರೆಗೂ ಕೈ ಆಡಿಸ್ತಾ ಇರಬೇಕು ನೋಡಿ. ಇದು ಪಾಕದ ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿ ಆಗಬೇಕು ಅಂದ್ರೇ ಮತ್ತು ಟೇಸ್ಟ್ ಇರುತ್ತೆ, ಕೊಬ್ಬರಿನೂ ಟೇಸ್ಟ್ ಇರುತ್ತೆ, ಬರ್ಫಿನೂ ಸೂಪರಾಗಿ ಬರುತ್ತೆ. ಒಂಥರ ಮಾರ್ಕೆಟಲ್ಲಿ ಖರೀದಿ ಸಿಗೋ ಥರನೇ ಆಗುತ್ತೆ. ಇದರಲ್ಲಿ ಇವಾಗ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ ನೋಡಿ. ಏಲಕ್ಕಿ ಪುಡಿ ಸೇರಿಸ್ಕೊಂಡು 1 ಚಮಚ ಏಲಕ್ಕಿ ಪುಡಿ ಹಾಕಿದ್ದೀನಿ. ಇವಾಗ ಕೈ ಆಡಿಸ್ತಾ ಇರಬೇಕು ಈ ಥರನೇ. ಇದೆಲ್ಲ ಪೂರ್ತಿ ಗಟ್ಟಿ ಆಗಬೇಕು. ಎಲ್ಲ ಪಾಕ ಎಲ್ಲ ಎಳ್ಕೊಂಡು ಗಟ್ಟಿ ಅಂಶ ಬರಬೇಕು, ಅಂದ್ರೇ ಚೆನ್ನಾಗಾಗುತ್ತೆ ನೋಡಿ.
ಇವಾಗ ನೋಡಿ ಇದನ್ನ ಕೈ ಆಡಿಸ್ತಾ ಇರಬೇಕು, ಅಂದರೆ ತಳಕ್ಕೆ ಹತ್ತಬಾರ್ದಲ್ವ, ಹಾಗಾಗಿ ಸ್ವಲ್ಪ ಇವಾಗ ಹೈ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಎಲ್ಲ ನೀರಿನ ಅಂಶ ಹೋಗಬೇಕು. ತುಪ್ಪ ಹಾಕ್ತಾಯಿದ್ದೀನಿ ನೋಡಿ, 1-2 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಮೊದಲೇ ತುಪ್ಪ ಹಾಕ್ಕೊಂಡು ಕೊಬ್ಬರಿ ಹುರ್ಕೋಬೋದು, ಇಲ್ಲಾಂದರೆ ಈ ಥರ ಹಾಕ್ಕೊಂಡು ಈಸಿಯಾಗಿ ಮಾಡ್ಕೋಬೋದು. ಟೈಮು ಜಾಸ್ತಿ ತೊಗೊಳಂಗಿಲ್ಲ, ಅವಾಗಿಂದವಾಗ ಆಗುತ್ತೆ. ಇವಾಗೆಲ್ಲ ಮೋಡ ಮಳೆ ಇದೆ ಅಲ್ವಾ, ಹಾಗಾಗಿ ಸ್ವಲ್ಪ ಕೊಬ್ಬರಿ ವೇಸ್ಟ್ ಆಗುತ್ತೆ. ಅದರಿಂದ ಈ ಥರ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಇದೆ. ನಾನು ಯಾವಾಗಲೂ ಹಸಿ ಕೊಬ್ಬರಿ ಉಳ್ಕೊಂಡ್ಬಿಟ್ರೆ ಇದೇ ಥರ ಮಾಡ್ತೀನಿ. ನೀವು ಮಾಡಿ ನೋಡಿ ಅಂತ ನಿಮಗೂ ತೋರಿಸ್ತಾ ಇದ್ದೀನಿ, ಅದ್ರ ಸಲುವಾಗಿಯೇ ವಿಡಿಯೋ ಹಾಕಿದ್ದೀನಿ. ನೋಡ್ಕೊಳ್ಳಿ, ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತು ನಿಮ್ಮ ಮನೇಲಿ ಹಸಿ ಕೊಬ್ಬರಿ ಇದ್ದರೆ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಮಕ್ಕಳಿಗೂ ಚೆನ್ನಾಗಿರುತ್ತೆ ಮತ್ತು ನಮ್ಮ ದೊಡ್ಡವರಿಗೂ ಚೆನ್ನಾಗಿರುತ್ತೆ. ನೋಡಿ ಇವಾಗಿಲ್ಲಿ ಎಷ್ಟೆಲ್ಲ ನೀರಿನ ಅಂಶ ಎಳ್ಕೊಂಡ್ಬಿಟ್ಟಿದೆ, ಪಾಕ ಎಲ್ಲ ಇದಾಗಿಬಿಟ್ಟಿದೆ. ಇವಾಗ ಇದಕ್ಕೊಂದು ತಟ್ಟೆಯಲ್ಲಿ ತುಪ್ಪ ಸವರಿ ಅದರಲ್ಲಿ ಇದು ಹಾಕಬೇಕು. ಹಾಕಿ ತಣ್ಣಗಾಗಕ್ಕೆ ಬಿಡಬೇಕು. ನಾನು ಇವಾಗ ಒಂದು ತಟ್ಟೆಯಲ್ಲಿ ತುಪ್ಪ ಸೋರಿಸಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಹಾಕಬೇಕು. ಇವಾಗ ಇದು ಬಂದಿದೆ ನೋಡಿ, ಇವಾಗ ಅದೇ ಹದಕ್ಕೆ ಬಂದಿದೆ. ಚೆನ್ನಾಗೆಲ್ಲ ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿ ಆಗ್ತಾ ಬಂದಿದೆ ನೋಡಿ, ಚೆನ್ನಾಗಾಗುತ್ತೆ ನೋಡಿ. ಈ ಥರ ಮಾಡ್ಕೋಬೇಕು ನೋಡಿ. ಇವಾಗ ಇದೆಲ್ಲ ರೆಡಿ ಆಗಿಬಿಟ್ಟಿದೆ. ಇವಾಗ ಒಂದು ತಟ್ಟೆಯಲ್ಲಿ ಹಾಕಿ ತುಪ್ಪ ಸವರಿಟ್ಟಿದ್ದೀನಿ, ತಟ್ಟೆಯಲ್ಲಿ ಹಾಕಬೇಕು. ತಣ್ಣಗಾದ್ಮೇಲೆ ಚಾಕು ತೊಗೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಆಗಿದೆ ನೋಡಿ. ಒಂದು ತಟ್ಟೆಯಲ್ಲಿ ಹಾಕ್ಬಿಡ್ತೀನಿ. ತಟ್ಟೆಯಲ್ಲಿ ತುಪ್ಪ ಸವರಿಟ್ಟಿದ್ದೀನಿ ನೋಡಿ, ಇವಾಗ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಮಾಡ್ಕೋಬೇಕು. ರೆಡಿಯಾಗಿದೆ ನೋಡಿ. ಇವಾಗ ಇದಕ್ಕೆಲ್ಲ ಸರಿಯಾಗಿ ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗೆ ಮಾಡಬಾರ್ದು, ಎಲ್ಲ ಕರೆಕ್ಟ್ ಆಗಬೇಕಲ್ವ, ಹಾಗಾಗಿ ಎಲ್ಲ ಕಡೆ ಕರೆಕ್ಟ್ ಮಾಡ್ತಾಯಿದ್ದೀನಿ ಚಮಚೆಯಿಂದ ನೋಡಿ. ಸೂಪರಾಗಿ ಬಂದಿದೆ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಬಟ್ ಸೂಪರಾಗಿ ಬಂದಿದೆ ನೋಡಿ. ಕೊಬ್ಬರಿ ಚಕ್ಕಿ ತಿನ್ನೋಕ್ಕಂತೂ ಸೂಪರಾಗಿಬಿಟ್ಟಿದೆ ನೋಡಿ. ಇವಾಗ ಚಾಕುಯಿಂದ ಕಟ್ ಮಾಡ್ಕೋಬೇಕು ಈ ಥರ. ಮತ್ತು ಆಮೇಲೆ ಆರಿಬಿಟ್ರೆ ಬರೋಂಗಿಲ್ಲ, ಹಾಗಾಗಿ ಮೊದಲೇ ಮಾಡ್ಕೋಬೇಕು. ಕಟ್ ಮಾಡ್ತಾಯಿದ್ದೀವಿ ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಇಟ್ಬಿಡಬೇಕು. ಆಮೇಲೆ ಗಾಳಿ ಆಡಿದ ಮೇಲೆ ತೆಕ್ಕೋಬೋದು ನೋಡಿ. ಇವಾಗ ರೆಡಿ ಆಗಿಬಿಟ್ಟಿದೆ ಚಕ್ಕಿ, ಸೂಪರಾಗಿದೆ. ಇವಾಗ ನೋಡಿ ಗಾಳಿ ಆಡಿದ ಮೇಲೆ ಎಲ್ಲ ತೆಗೆದಿದ್ದೀನಿ. ಮತ್ತು ಇನ್ನೂ ಬೇಕಾದರೆ ನೀವು ಕೊಬ್ಬರಿ ಪೇಸ್ಟು ಬರೀಕ್ ಮಾಡ್ಕೋಬೋದು, ಸಣ್ಣದು ಮಾಡ್ಬೋದು. ಬಟ್ ನಂಗೆ ದಪ್ಪ ಇದ್ರೇ ಇಷ್ಟ ಅಂತ ನಾನು ಈ ಥರ ಮಾಡಿದ್ದೀನಿ. ನೀವು ಮಾಡಿ ನೋಡಿ. ವಿಡಿಯೋ ಹೇಗಿದೆ ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ತಿನ್ನೋಕ್ಕಂತೂ ಸೂಪರಾಗಿಬಿಟ್ಟಿದೆ. ನೀವು ಮಾಡ್ಕೊಂಡು ನೋಡಿ ಮತ್ತು ಕಮೆಂಟ್ ಮಾಡಿ. ಕೊಬ್ಬರಿನ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ, ಚೆನ್ನಾಗಿರುತ್ತೆ. ನೀವು ಮಾಡಿ, ಕಮೆಂಟ್ ಮಾಡಿ ಹೇಳಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಬಾಯ್.